ಗೃಹಲಕ್ಷ್ಮಿ ಹಣ ದುರುಪಯೋಗ ಪಡಿಸಿಕೊಂಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿಗಳ ಬಗ್ಗೆ ಜವಾಬ್ದಾರಿ ಸ್ಥಾನದಲ್ಲಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ತಪ್ಪು ಮಾಹಿತಿ ನೀಡಿ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವ ಹಗರಣವನ್ನು ಅಧಿಕಾರಿಗಳ ಮೇಲೆ ಹಾಕುವ ಹುನ್ನಾರ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದರು. ಸದನದಲ್ಲಿ ತಪ್ಪು ಮಾಹಿತಿ ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ನೈತಿಕತೆ ಹೊಣೆ ಮತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಬಂದಾಗ ನಾನು ಮಹಿಳೆ ಎನ್ನುವ ಅವರು ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಹೋಗಿದೆ ಎನ್ನುವ ಲೆಕ್ಕ ಕೊಡಬೇಕು. ಅದನ್ನ ಬಿಟ್ಟು ಉಡಾಫೆ ಹೇಳಿಕೆ ನೀಡಿ ಜಾರಿಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಆಕ್ಚುಲಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರದವರು ರಾಜ್ಯದ ಜನತೆಗೆ ಫಸ್ಟ್ ಆಫ್ ಆಲ್ ಮೋಸ ಮಾಡ್ತಿದ್ದಾರೆ. 5,000 ಕೋಟಿ ಹಣವನ್ನ ವಂಚನೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಸುಮಾರು 1,26,00,000 ಮನೆ ಗೃಹಿಣಿಯರಿಗೆ ಅಂದ್ರೆ ಯಜಮಾನಿಯರಿಗೆ ಅವರ ಖಾತೆಗೆ ಸೇರಬೇಕಾದ ದುಡ್ಡನ್ನ 2 ತಿಂಗಳು ದುಡ್ಡು ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ಸೇರ್ಬೇಕಾದ ದುಡ್ಡನ್ನ ಖಾತೆಗೆ ಹಾಕಿಲ್ಲ. ಅದರ ಬಗ್ಗೆ ಸದನದಲ್ಲಿ ನಮ್ಮ ನಾಯಕರು ಅವರಿಗೆ ಮಾಹಿತಿ ಕೇಳಿದಾಗ ಫಸ್ಟ್ ಆಫ್ ಆಲ್ ವ್ಯಂಗ್ಯವಾಗಿ ಅದಕ್ಕೆ ಉತ್ತರ ಕೊಟ್ರು. ಆಗಸ್ಟ್ ವರೆಗೂ ನಾವು ಹಾಕಿದೀವಿ, ಫೆಬ್ರವರಿ ಮಾರ್ಚ್ ಕೂಡ ಅದರಲ್ಲೇ ಬಂತಲ್ಲ ಅಂತ ದಿಟ್ಟಾಗಿ ಹೇಳಿದ್ರು, ವಾದ ಮಾಡಿದ್ರು. ಆದ್ರೆ ದಾಖಲೆ ಸಮೇತ ವರದಿಯನ್ನ ಸಲ್ಲಿಸಿದಾಗ 3 ದಿನ ನಂತರ ಅವರು ಬಂದು ಪುನಃ ಹೇಳ್ತಾರೆ, ಅವರ ತಪ್ಪನ್ನ ಒಪ್ಕೊಳ್ತಾರೆ, ಹೌದು 2 ತಿಂಗಳು ದುಡ್ಡನ್ನ ನಾವು ಹಾಕಿಲ್ಲ ಅಂತ. ಆದ್ರೆ ಅದಕ್ಕೆ ಸಾರಿ ಕೇಳ್ತಾರೆ. ಆ ಸಾರಿ ಕೇಳುವ ರೀತಿ ಕೂಡ ತುಂಬಾ ಮತ್ತೆ ಮಿಸ್ಲೀಡ್ ಮಾಡಿದ್ರು ಅವರು ಸದನವನ್ನ. ಹೇಗೆ ಅಂದ್ರೆ, ನಾನು ಮಹಿಳೆ ಅನ್ನುವ ಕಾರಣಕ್ಕೆ ನನ್ನನ್ನ ಹೀಗೆ ನಡೆಸ್ಕೊಂತಿದ್ದೀರಾ ಅಂತ ಮತ್ತೆ ಕಲಾಪವನ್ನ ಮಿಸ್ಲೀಡ್ ಮಾಡುವಂತ ಒಂದು ಕೆಲಸ ಅವರು ಮಾಡ್ತಾರೆ. ಇಲ್ಲಿ ಇಡೀ ರಾಜ್ಯದ ಅಬಲೆ ಮಹಿಳೆಯರನ್ನ ಸಬಲೆ ಮಾಡುವ ನಿಟ್ಟಿನಲ್ಲಿ ಆ ಒಂದು ದೊಡ್ಡ ಸ್ಥಾನದಲ್ಲಿ ಕೊಡ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇ ಈ ರೀತಿಯಾಗಿ ಅಬಲೆ ಅನ್ನೋ ತರ ನೀವು ನಿಮ್ಮನ್ನ ಬಿಂಬಿಸ್ಕೊಂಡ್ರೆ ಹಾಗಾದ್ರೆ ರಾಜ್ಯದ ಮಹಿಳೆಯರ ಧ್ವನಿಯಾಗಿ ನೀವು ಆ ಸ್ಥಾನಕ್ಕೆ ಕೂರುವ ಯೋಗ್ಯತೆ ನಿಮ್ಗಿಲ್ಲ ಅಂತ ನಾನು ಅಂತೀನಿ. ಫಸ್ಟ್ ಆಫ್ ಆಲ್ ಆ ಸ್ಥಾನಕ್ಕೆ ಅವರು ಅನ್ಯಾಯ ಮಾಡ್ತಿದ್ದಾರೆ. ಅದು ಅವಮಾನ ಸ್ಥಾನಕ್ಕೆ ಈ ತರ ಒಂದು ಹೇಳಿಕೆ ಕೊಡೋದು. 45 ದಿನ ಆಗಿ ಹೋಯ್ತು, ಇಲ್ಲಿವರೆಗೆ ತಾವು ಪಕ್ಷದವ್ರು ಏನ್ ಮಾಡಿದ್ರಿ? ಜೊತೆಗೆ ಇಲ್ಲ, ನಮ್ಮ ನಾಯಕರು ಆಲ್ರೆಡಿ ಕೇಳ್ತಾನೆ ಇದ್ದಾರೆ, ಸದನದಲ್ಲಿ ಇದು ನಡೀತಾನೆ ಇದೆ. ಆಕ್ಚುಲಿ ಅವ್ರು ಏನ್ ಹೇಳಿದ್ರು, ನಾವು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ರು, ನಾವು ದುಡ್ಡನ್ನ ಭರ್ತಿ ಮಾಡೋ ಒಂದು ವೇಳೆ ಆ ತರ ಆಗಿದ್ರೆ ನಾನು ಅದನ್ನ ಹಾಕಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸೊ ಅದಕ್ಕೆ ನಮ್ಮ ನಾಯಕರು ಕೂಡ ವೇಟ್ ಮಾಡಿದ್ರು. ಆದ್ರೆ ಇದುವರೆಗೂ ಆದ ರೀತಿಯಾದ ಯಾವ್ದು ಅಂದ್ರೆ ಭರ್ತಿ ಆಗಿಲ್ಲ ಇನ್ನು ದುಡ್ಡು. ಹೌದು, ಪ್ರತಿಭಟನೆ ಮಾಡ್ಲೇಬೇಕಲ್ಲ. ಯಾಕಂದ್ರೆ ಇಲ್ಲಿ ಪ್ರಶ್ನೆ, ಅವರು ಸಾರಿ ಕೇಳಿದ್ರು ಅಂದ್ರೆ ಇದು ಮ್ಯಾಟರ್ ಕ್ಲೋಸ್ ಆಗಲ್ಲ. ಬಿಕಾಸ್ 5,000 ಕೋಟಿ ಹೋಗಿದ್ದಾದ್ರೂ ಎಲ್ಲಿಗೆ, ಯಾರ ಅಕೌಂಟ್ಗೆ ಹೋಯ್ತು, ಅದು ಎಲ್ಲಿ ಯೂಟಿಲೈಸ್ ಆಗಿದೆ ಅನ್ನೋ ಒಂದು ಸಮಗ್ರ ಮಾಹಿತಿಯನ್ನ ಅವರು ಡಾಕ್ಯುಮೆಂಟ್ ಸಮೇತ ಕೊಡ್ಬೇಕಾಗತ್ತೆ. ಸುಮ್ನೆ ನಾವು ಬಂದು ಹೇಳಿ ಸಾರಿ ಕೇಳಿದ್ರೆ ಇದು ಮುಗಿಯುವಂತದ್ದಲ್ಲ. ಯಾಕೆಂದ್ರೆ ಈ ದುಡ್ಡು ಹೋದ ಸಾರಿ ಬಜೆಟ್ ನಲ್ಲಿ ಮಂಡನೆ ಆಗಿರುವಂತ ದುಡ್ಡು ಈಗ ಹೊಸ ಬಜೆಟ್ ಆಗುತ್ತೆ. ಹಾಗಾದ್ರೆ ಈ ದುಡ್ಡನ್ನ ವಾಪಸ್ ಬರ್ತಿಯವರು ಹೇಗ್ ಮಾಡ್ತಾರೆ, ಅದು ಪ್ರಶ್ನೆ ಆಗಿದೆ. ಮಹಿಳಾ ಮೋರ್ಚಾ ವತಿಯಿಂದ ಈ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ 2 ದಿನ ಕಲಾಪದಲ್ಲಿ ಏನ್ ನಡೆದಿದೆ ಅಂತ. ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇನೆ ಅಂತ ಅನೇಕ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಜನರಿಗೆ ಮೋಸ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಹಣವನ್ನು ನೇರವಾಗಿ ಕಲಾಪದಲ್ಲಿ ಹೇಳ್ತಾರೆ, ಆಗಸ್ಟ್ ತನಕ ಎಲ್ಲ ಹಣ ಹಾಕಿದೇವಂತ. ವಿಶೇಷವಾಗಿ ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅಲ್ಲಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರ, ಇಲ್ಲ ನಾನು ಅದನ್ನ ವಿಚಾರ ಕೇಳ್ಕೊಂಡು ಅಧಿಕಾರಿಗೆ ಹೇಳ್ತೇನೆ ಅಂತ ಹೇಳಿ ಮರನೇ ದಿನ ಹೇಳ್ತಾರ ಅವರು, ಇಲ್ಲ ಫೆಬ್ರವರಿ ಮಾರ್ಚ್ ಹಣ
ಹಾಕಿಲ್ಲ, ಅದನ್ನ ಹಾಕ್ತೇವಿ. ಅದೇ ಇದು ಅಧಿಕಾರಿಯಿಂದ ನಾನು ಮಾಹಿತಿ ಪಡ್ಕೋಬೇಕಂತ ಹೇಳ್ತಾರೆ. ಇವರು ಒಂದು ಸಚಿವೆ ಆಗಿ ಇವ್ರು ಕೊಡುವಂತ ಉತ್ತರನ ಇದು? ಇವರು ಅಧಿಕಾರಿಯನ್ನು ಕೇಳಿ ಹೇಳ್ತೇನೆ ಅಂತ ಅಂದ್ರೆ ಇವ್ರದ್ದು ಲಕ್ಷ್ಯ ಎಷ್ಟಿದೆ? ಅವರು ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರ? ಅವ್ರಿಗೆ ಗೊತ್ತಿಲ್ಲ. ಅವ್ರು ಒಂದು ಸಚಿವ ಆಗಿ ಆ ಹಣ ಹಾಕಿಲ್ಲ ಅನ್ನೋಂತ ಗೊತ್ತಿಲ್ಲ. ಜೋರಾಗಿ ಕೇಳಿದಾಗ ಕಲಾಪದಲ್ಲಿ ಮತ್ತೆ ಅವ್ರ ಮಾತುಗಳನ್ನ ಅವ್ರು ಚೇಂಜ್ ಮಾಡ್ತಾರೆ. ಅಲ್ಲ ಮಹಿಳೆ ಅಂತ ಈ ಜೋರಾಗಿ ಕೇಳ್ತಾರ ಅಂತ ಹೇಳ್ತಾರ. ಅಲ್ಲ ಮಹಿಳೆ ಅಂತಂದ್ರೆ ಲೆಕ್ಕ ಕೊಡ್ಬಾರ್ದಂತಿದೆಯಾ? ಪುರುಷರ ಲೆಕ್ಕ ಕೊಡ್ಬೇಕು, ಮಹಿಳೆಯರು ಕೊಡ್ಬಾರ್ದು ಅಂತ ಏನಾದ್ರು ಇದೆಯಾ? ನೀವು ಸಚಿವ ಆಗೋ ಗೊತ್ತಾಗ್ಲಿಲ್ವಾ ನಿಮ್ಗೆ? ನಾನು ಒಂದು ಮಹಿಳೆ, ಆ ಸಚಿವೆ ಆಗ್ಬೇಕಾದ್ರೆ ಮಹಿಳೆ ಅಂತ ಗೊತ್ತಿರ್ಲಿಲ್ಲ, ಆದ್ರೂ ಸಚಿವ ಆಗ್ತೀರಾ? ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಕೇಳಿದಾಗ ಮಹಿಳೆಯರನ್ನ ಜೋರ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಅವ್ರಿಗೆ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೇವಿ. ಆ 5 ಕೋಟಿ ಹಣದ ಎಲ್ಲಿ ಹೋಗಿದೆ ಅನ್ನುವಂಥದ್ದು ನೀವು ಪ್ರಸ್ತಾವ ಮಾಡ್ಬೇಕು. ಅದು ತಕ್ಷಣವೇ ನೀವು ರಾಜೀನಾಮೆ ಕೊಡ್ಬೇಕು. ಬಿಜೆಪಿ ನಗರ ಘಟಕದ ಜಿಲ್ಲಾಧ್ಯಕ್ಷೆ ಗೀತಾ ಸುತಾರ್, ದೀಪಾ ಕುಡಚಿ, ಮಾಂತೇಶ್ ವಕ್ಕುಂದ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.